ನಮಸ್ಕಾರ, ನಾನು ಅಶ್ವಿನಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಿಮಗೆ ಇನ್ಸ್ಟಂಟ್ ಆಗಿ ಮತ್ತು ಎನರ್ಜೆಟಿಕ್ ಆಗಿರೋ ಬ್ರೇಕ್ಫಾಸ್ಟ್ ಬಗ್ಗೆ ಇವತ್ತಿನ ದಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನಾನು ಇಲ್ಲಿ ನೋಡ್ತಿದ್ದೀರಾ ನೀವು ಕಡಲೆ ಬೀಜ, ಇದನ್ನು ಶೇಂಗಾ ಅಂತಲೂ ಕರೀತಾರೆ. ಈ ಕಡೆ ಹೆಸರು ಕಾಳಿದೆ, ಇನ್ನೊಂದು ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. 2-3 ಕಪ್ಪಷ್ಟು ಹೆಸರು ಬೇಳೆಗೆ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಮತ್ತು 1 ಕಪ್ಪಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಈ ಮೂರನ್ನು ನಾನು ನಿನ್ನೆ ನೆನೆಸಿಟ್ಟಿದ್ದೆ ನೈಟು. ಒಂದು 8 to 10 hours ಚೆನ್ನಾಗಿ ನೆನ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ. ಮ್ಯಾಕ್ಸಿಮಮ್ ಒಂದು 8 hours ಆದರೂ ನೆನಿಬೇಕಿದು. ಸೊ ಇದು ಇನ್ಸ್ಟಂಟಾಗಿ ಮಾಡ್ಬೋದು. ಇದನ್ನು ಮಿಕ್ಸಿಗೆ ಮಾಡಿಕೊಂಡು ಇದಕ್ಕೆ ಏನು ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ ನಾನು. ಸೊ ಈ ಥರ ನೆನೆಸಿಟ್ಕೊಂಡು ಮಾಡೋ ಒಂದು ಈಸಿಯೆಸ್ಟ್ ಆ್ಯಂಡ್ ಹೆಲ್ದಿಯೆಸ್ಟ್ ಬ್ರೇಕ್ಫಾಸ್ಟ್ ಇದು. ಸೊ ಇದನ್ನು ಈಗ ನಾನು ಮಿಕ್ಸಿಗೆ ಹಾಕ್ಕೋತೀನಿ. ಇದ್ರ ಜೊತೆಗೆ 4 ಗ್ರೀನ್ ಚಿಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಸೊ ಗ್ರೀನ್ ಚಿಲ್ಲಿ ಮತ್ತು ಇದು ಶೇಂಗಾ ಬೀಜ, ಅಕ್ಕಿ ಮತ್ತು ಸ್ವಲ್ಪ ಇದೇನು ಹೆಸರು ಕಾಳು ಹಾಕ್ಕೊಂಡಿದ್ದೀನಿ, ನೆನೆಸಿಟ್ಟಿರೋ ಇವೆಲ್ಲ ಐಟಮ್ಸ್ನ ನಾನು ಮಿಕ್ಸಿಗೆ ಹಾಕ್ಕೋತೀನಿ. ಸೊ ಫ್ರೆಂಡ್ಸ್, ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ಯಾರಾದರೂ ವರ್ಕಿಂಗ್ ವುಮೆನ್ ಇದ್ದರೆ, ಸ್ವಲ್ಪ ಸ್ಕೂಲ್ ಮಕ್ಕಳಿಗೆ ಅರ್ಜೆಂಟಾಗಿ ಟಿಫಿನ್ ಬಾಕ್ಸ್ ಏನಾದರೂ ರೆಡಿ ಮಾಡೋದಿತ್ತು ಅಂದರೆ ಆ ಟೈಮಲ್ಲಿ ನೀವು ಹೆಸರು ಈ ಥರ ಅಕ್ಕಿ ಎಲ್ಲ ಮುಂಚೆ ನೆನೆಸಿಟ್ಕೊಂಡು ಕ್ವಿಕ್ಕಾಗಿ ಒಂದು 5 minutesಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೀನ್ ಚಿಲ್ಲಿ ಎಲ್ಲ ಹಾಕ್ಕೊಂಡು, ಬೇಕಂದರೆ ಇನ್ನೂ ನೀವು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕ್ಕೊಂಡು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡ್ಬೋದು. ಮತ್ತು ವರ್ಕಿಂಗ್ ವುಮೆನ್ಸ್ಗೂ ಇದು ಇನ್ಸ್ಟಂಟಾಗಿ ಹೆಲ್ಪ್ ಆಗುತ್ತೆ ಮತ್ತು ಅಷ್ಟು ಎನರ್ಜೆಟಿಕ್ ಆಗಿರುತ್ತೆ. ಸೊ ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ. ಸೊ ಲೆಟ್ ಸ್ಟಾರ್ಟ್. ನಾನೀಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೊತೀನಿ. ನೋಡಿ, ನೆನೆಸಿಟ್ಟಿರೋ ಹೆಸರು ಶೇಂಗಾ ಮತ್ತು ಸ್ವಲ್ಪ ಅಕ್ಕಿನ ಹಾಕ್ಕೊಂಡಿದ್ದೆ ನಾನು. 3 ಮಿಕ್ಸ್ಚರ್ ಏನಿದೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಫುಲ್ ಚೆನ್ನಾಗಿ ರೆಡಿಯಾಗಿದೆ ಅದು ಮಿಕ್ಸ್ಚರ್ ಎಲ್ಲ ಹಾಕ್ಕೊಂಡಿರೋದ್ರಿಂದ. ಇದಕ್ಕೆ ನಾನು ಜಾಸ್ತಿ ನೀರು ಹಾಕಿಲ್ಲ ಮತ್ತು ಜಾಸ್ತಿ ಗಟ್ಟಿನೂ ಆಗಿಲ್ಲ ಇದು. ಸೊ ಇದಕ್ಕೆ ಒಂದೊಂದು ಹಾಕಿ ಇದನ್ನು ನಾನು ದೋಸೆ ಸೆಟ್ಟಲ್ಲಿ ಹಾಕ್ತೀನಿ. ನಾನು ಇದಕ್ಕೆ ಉಪ್ಪು ಹಾಕೋದು ಮರ್ತಿದ್ದೆ, ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ. ರುಚಿಗೆ ತಕ್ಕಷ್ಟು ಎಷ್ಟಕ್ಕೆ ಬೇಕು ಅಷ್ಟನ್ನು ನೀವು ತಗೊಂಡಿರೋ ಕ್ವಾಂಟಿಟಿ ಮೇಲೆ ನೋಡಿ ಹಾಕ್ಕೊಳ್ಬೇಕು. ನಿಮಗೆ ಒಳ್ಳೆ ಎನರ್ಜಿನೂ ಸಿಗುತ್ತೆ, ಅದ್ರ ಜೊತೆಗೆ ಹೊಟ್ಟೆನೂ ತುಂಬುತ್ತೆ. ಆಮೇಲೆ ನೀವು ಇನ್ಸ್ಟಂಟಾಗಿ ಇದನ್ನು ಮನೇಲಿ ಮಾಡ್ಕೊಬೋದು. ಒಂದಿನ ಮುಂಚೆ ನೀವು ನೆನೆಸಿಟ್ಕೊಂಡು ಬೆಳಿಗ್ಗೆ 5 minutesಲ್ಲೇ ನೀವು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ದೋಸೆ ಹಂಚ್ಕೋ, ಇಲ್ಲ ಅಂದರೆ ಪಡ್ಡು ಹಂಚ್ಕೋ ಹಾಕ್ಕೊಂಡು ನೀವು ಪಡ್ಡುನಾದರೂ ಮಾಡ್ಕೋಬೋದು, ಇಲ್ಲ ದೋಸೆನಾದರೂ ಮಾಡ್ಕೋಬೋದು. ಫೈನಲಿ ನೋಡಿ, ನಾನು ಹೆಸರುಬೇಳೆ, ಶೇಂಗಾ ಮತ್ತು ಅಕ್ಕಿ ಎಲ್ಲನೂ ಮಿಕ್ಸ್ ಮಾಡಿರೋ ದೋಸೆಗೆ ಫೈನಲಿ ಈ ಥರ ಫಿನಿಶಿಂಗ್ ಬಂದಿದೆ. ದೋಸೆನ ಯಾವುದಾದ್ರೂ ಕೊಬ್ಬರಿ ಚಟ್ನಿ, ಇಲ್ಲ ಅಂದರೆ ಟೊಮೆಟೊ ಚಟ್ನಿ, ಇಲ್ಲ ಬೇರೆ ಯಾವುದಾದ್ರೂ ಚಟ್ನಿ ಜೊತೆಗೆ ನೀವು ನೆಚ್ಕೊಂಡು ತಿನ್ಬೋದು. ಈ ಥರ ಮಾಡಿರೋಂಥ ಹೆಸರುಬೇಳೆ ಮತ್ತು ಶೇಂಗಾ ಮತ್ತು ಅಕ್ಕಿನ ಮಿಕ್ಸ್ ಮಾಡಿರೋ ದೋಸೆ ಹೇಗೆ ಅನ್ನಿಸ್ತು ಅಂತ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸು ಎಷ್ಟು ಕ್ವಾಂಟಿಟಿಲಿ ಹಾಕಬೇಕು ಎಲ್ಲನೂ ಕರೆಕ್ಟಾಗಿ ಹಾಕ್ಕೊಂಡು ಮಾಡಿ ನೋಡಿ. ಚೆನ್ನಾಗಿ ಅನಿಸಿದ್ರೆ ನನಗೆ ಒಂದು ಕಮೆಂಟ್ ಹಾಕಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಿ, ಅದರೊಟ್ಟಿಗೆ ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.